ಅಭಿಮಾನಿಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದರ್ಶನ್ ಗ್ಯಾಂಗ್ ಪೊಲೀಸ್ನ ಕಸ್ಟಡಿಯಲ್ಲಿದೆ. ಮಗದೊಂದು ಕಡೆ ರೇಣುಕಾ ಸ್ವಾಮಿ ಕುಟುಂಬ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಸ್ವಾಮಿ ಕುಟುಂಬ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ನನ್ನ ಮಗನಿಗೆ ಏನ್ ಪರಿಸ್ಥಿತಿ ಆಯ್ತು ಅದೇ ಪರಿಸ್ಥಿತಿ ದರ್ಶನ್ಗೂ ಆಗಬೇಕು. ದೊಡ್ಡ ಮನುಷ್ಯನ ಗುಣ ದರ್ಶನ್ಗೆ ಇಲ್ಲ. ಸಿನಿಮಾ ಇಂಡಸ್ಟ್ರಿಯಿಂದಲೇ ಆತನನ್ನ ಬ್ಯಾನ್ ಮಾಡಬೇಕು. ಡಿ ಬಾಸ್ ಅನ್ನೋ ಅಭಿಮಾನಿಗಳು ಇವನ ಹೇಯ ಕೃತ್ಯವನ್ನ ಒಂದು ಸಲ ಗಮನ ಇಟ್ಟು ನೋಡಿ. ದರ್ಶನ್ ವಿರುದ್ಧ ಈ ರೀತಿಯಾಗಿ ರೇಣುಕಾ ಸ್ವಾಮಿ ಕುಟುಂಬದ ಸದಸ್ಯರು, ಅವರ ತಾಯಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಆಕ್ರೋಶದ ನುಡಿಗಳಲ್ಲ, ಹೆತ್ತ ಕರುಳು ಪಡ್ತಾ ಇರುವ ಸಂಕಟ, ಕಣ್ಣೀರಿನ ನುಡಿಗಳು ಎಂಥವ್ರಿಗೂ ಕೂಡ ಒಂದ್ ರೀತಿ ಬೇಸರ ತರಿಸುವಂತದ್ದೇ. ಫಾರ್ಮಸಿ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ರೇಣುಕಾ ಸ್ವಾಮಿ ಅವರು ಬೆಂಗಳೂರಿನಲ್ಲಿ ಬರ್ಬರವಾಗಿ ಹತ್ಯೆ ಆಗಿದ್ದಾರೆ. ಈ ಕೇಸ್ನಲ್ಲಿ ನಟ ದರ್ಶನ್ ಗ್ಯಾಂಗ್ ಕೂಡ ಅಂಧರಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಅವರ ಕುಟುಂಬಸ್ಥರು ನಮ್ಮೊಂದಿಗಿದ್ದಾರೆ. ಅವ್ರು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈಗ ಮೊದಲದಾಗಿ ಅವ್ರ ತಾಯಿ ನಮ್ಮೊಂದಿಗಿದ್ದಾರೆ. ಅಮ್ಮ, ಈಗ ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ರೇಣುಕಾ ಸ್ವಾಮಿ ಅವರ ಹತ್ಯೆ ಆಗಿದೆ. ಈಗ ಈ ಒಂದು ಹತ್ಯೆಯಿಂದಾಗಿ ನಟ ದರ್ಶನ್ ಕೂಡ ಅರೆಸ್ಟ್ ಆಗಿದ್ದಾರೆ. ಏನು ಹೇಳ್ತೀರಮ್ಮ? ಇದು ಅರೆಸ್ಟ್ ಆಗಿದ್ದು ಒಳ್ಳೇದೇ, ಯಾಕೆಂದ್ರೆ ಇದ್ದ ಒಬ್ಬ ಮಗನ ನಾವು ಕಳ್ಕೊಂಡಿದ್ದೀವಿ. ಆದರೆ ಈ ಥರ ಬರ್ಬರ ಕೃತ್ಯ ಮಾಡಬಾರ್ದಾಗಿತ್ತು. ನಮ್ಮ ಮನೆಗೆ ಈಗ ಆಧಾರ ಸ್ತಂಭ ಅವನೇ ಇಲ್ಲ ಅಂದಮೇಲೆ ನಾವೇನು ಮಾಡೋ, ಅವ್ರಿಗೆ ಅಷ್ಟು ಗೊತ್ತಾಗಬಾರ್ದು. ಅವರಿಗೆ ಹೌದು ಅವನು ಅಷ್ಟು ಬೇಡ್ಕೊಂಡಿದ್ದಾನೆ, ಅವನ ಹೆಂಡತಿ ಹಿಂಗಿದ್ದಾಳೆ, ಆತ ಈ ಥರ ಎಲ್ಲ ಮಾಡಿ ಗ್ಯಾಂಗನ್ನೆಲ್ಲ ಮೋಸದಿಂದ ಆತನ ಕರ್ಕೊಂಡೋಗಿ ಎಲ್ಲೋ ತಗೊಂಡೋಗಿ ಹೊಡೆದು ಹಾಕಿ ಒಬ್ರಿಗೂ ತಿಳಿಸ್ದಂಗೆ ಈ ಥರ ಮಾಡೋದು ಅದು ಯಾವ ನ್ಯಾಯ ಸರಿ ಹೇಳಿ ಸರ್? ನೀವು ದೊಡ್ಡ ಸ್ಟಾರ್ ನಟ ಇಂಥ ಕೃತ್ಯವೆಸಗಿದ್ರೆ ಏನು ಹೇಳ್ತೀರಮ್ಮ? ಅದೇ ಆತ ಮೇಲ್ನೋಟಕ್ಕೆ ದೊಡ್ಡ ಸ್ಟಾರ್ ನಟನಾದ್ರೂ ಒಳಗೆ ಆತನ ಮನಸ್ಸು ಕಳ್ಳ ಅಂತಾನೆ ಹೇಳ್ಬೋದಲ್ವ ಸರ್? ಈಗ ಯಾವತ್ತಿದ್ರೂ ಆತ ಕಳ್ಳನ ಮಗನೇ ಅಂತಾನೆ ನಾನು ಹೇಳೋದು. ಯಾಕೆಂದ್ರೆ ನಮಗೆ ಹೊಟ್ಟೆ ಉರಿತಾ ಇದೆ. ಆತನಿಗೂ ಒಬ್ಬ ಮಗ ಇದ್ದಾನೆ. ಮುಂದೆ ಅವ್ರ ಮಗನ ಪರಿಸ್ಥಿತಿ ನನ್ನ ಮಗನಿಗೂ ಬರುತ್ತೆ ಅನ್ನೋ ತಲೆಯಲ್ಲಿ ಇರಬೇಕಾಗಿತ್ತು ಆತನಿಗೆ. ಅದು ಬಿಟ್ಟು ನನ್ನ ಸೊಸೆ ಇದ್ದಾಳೆ, ಅವಳಿಗೆ ಅನ್ಯಾಯ ಆಗಿಲ್ವ ಸರ್? ಈಗ ಮಗು ಇದೆ ಅವಳಿಗೆ, ಅವನಿಗೂ ಆಸೆ ಇತ್ತು ಮಗುನ ನೋಡ್ಕೋಬೇಕು ಮಾಡಬೇಕು ಅನ್ನೋದು. ನಾವು ನೋಡಿದರೆ ವಯಸ್ಸಾದವರು ಅಪ್ಪ ಅಮ್ಮ ಇದ್ದಾರೆ, ಅವ್ರ ಜೊತೆಗೆ ಇರ್ತೀನಿ ನಾನು ಅನ್ನೋದು ಯಾವ ಥರದಿಂದನೂ ಈಗೆಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ ಸರ್. ಡ್ಯೂಟಿ ಆಯಿತು, ಮನೆ ಆಯಿತು, ತಾನಾಯಿತು, ಮನೇಲಿ ಬರೋದು ಉಣ್ಣೋದು ಮಲಗೋದು ಮಾಡ್ತಿದ್ದ. ಯಾವ ಸ್ನೇಹಿತರು ಕರೆದ್ರೂ ಹೋಗ್ತಿದ್ದಿಲ್ಲ. ಇತ್ತಿತ್ಲಾಗೆ ಅಂತ ಅವ್ರ ಸ್ನೇಹಿತರೆಲ್ಲ ಹೇಳೋರು, ಎಷ್ಟು ಕರಿತೀವಿ ಆಂಟಿ ಬರ್ತಾ ಇಲ್ಲ ಅವನು, ಯಾಕೆ ಅಂದರೆ ಇಲ್ಲಪ್ಪ ಅವನ ಡ್ಯೂಟಿ ಮನೆ ಸ್ವಲ್ಪ ಇನ್ಚಾರ್ಜ್ ಆಗಿರೋದ್ರಿಂದ ಅವನಿಗೆ ಪ್ರೆಷರ್ ಜಾಸ್ತಿ ಇತ್ತು, ಹಾಗಾಗಿ ಅವನು ಬರೋದು ಪ್ರೆಷರ್ ಜಾಸ್ತಿ ಇದೆ ನನಗೆ, ನಾನು ಕೆಲಸ ಮಾಡಬೇಕು, ಬಂದು ಊಟ ಮಾಡಿ ತಂದಾಯಿತು ತನ್ನ ಕೆಲಸ ಆಯಿತು ಮಾಡ್ತಿದ್ದ. ಅದು ಬಿಟ್ಟರೆ